ಮುದ್ದು ಸೊಸೆ ಸೀರಿಯಲ್‌ನ ಸ್ಟ್ರಿಕ್ಟ್ ಮಾವ ಶಿವರಾಮ್ ತಂದೆನ ಕಂಡ್ರೆ ಅಷ್ಟೇ ಗೌರವ ಮಗನಿಗಿದೆ, ಮಗನ ಕಂಡ್ರೆ ಅಷ್ಟೇ ಪ್ರೀತಿ ತಂದೆಗಿದೆ. ನೀವು ತಂದೆ ಮಗನ ಒಂದು ರೋಲ್ ಇದೆಯಲ್ಲ ಸರ್, ನಿಜಕ್ಕೂ ಕರ್ನಾಟಕ ಜನತೆಗೆ ಒಂದು ರೋಲ್ ಮಾಡಲ್. ಯಾಕಂದ್ರೆ ತಂದೆ ಮಗ ಅಂದ್ರೆ ಹಿಂಗಿರ್ಬೇಕು. ಅಪ್ಪ ಅಂದ್ರೆ ಮಗ ಇಷ್ಟಪಟ್ಟ ಹುಡುಗಿನ ತಂದೆ ಹೇಗೆ ಮದುವೆ ಮಾಡ್ಕೊಟ್ಟಿದಾರೋ ಅದೇ ತರ ಅಪ್ಪ ಹೇಳಿದಂತಹ ಕೆಲಸವನ್ನ ಮಗ ಚಾಚೂ ತಪ್ಪದೆ ಮಾಡ್ತಾರೆ. ಅಪ್ಪ ಹೇಳ್ದಂಗೆ ಕೇಳ್ತಾರೆ. ಅಪ್ಪ ಮಗ ಅಂದ್ರೆ ಹಿಂಗಿರ್ಬೇಕು ಅಂತ ಅನಿಸ್ಕೊಂತಿದ್ದಾರೆ. ಈ ಬಗ್ಗೆ ಎಷ್ಟು ಹೆಮ್ಮೆ ಇದೆ. ಭಾಳನೇ ಖುಷಿ ಇದೆ. ಹಾಗೇ ಇರಬೇಕಲ್ವ. ಇವಾಗ ನನಗೂ ನನ್ನ ಮನೆ, ಇವಾಗ ನನಗೆ ಶಿವರಾಮೇಗೌಡ ಅಂತ ಪಾತ್ರ ಬಿಟ್ಟರು, ಇವಾಗ ನನ್ನ ಮನೆಗೆ ಹೋದ್ರೂ ನನ್ನ ಮಗ ಹೀಗಿರಬೇಕು ಅಂತ ಆಸೆ ಆಗುತ್ತಲ್ವಾ. ನಿಮಗೂ ಅಷ್ಟೇ, ನಿಮ್ಮ ಮಗ ಹಿಂಗಿರಬೇಕು, ನನ್ನ ಮಗಳು ಹಿಂಗಿರಬೇಕು ಅಂತೆಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ. ಅದೇ ಥರ ಭದ್ರನ ಪಾತ್ರನೂ ಹಾಗೇ ಇದೆ. ಆಮೇಲೆ ತುಂಬ ಚೆನ್ನಾಗಿದೆ. ಅವನಿಗೂ ಅಷ್ಟೇ, ಇವಾಗ ನನಗೆ ಶಿವರಾಮೇಗೌಡನಿಗೆ ಎಲೆಕ್ಷನಲ್ಲಿ ಗೆಲ್ಲಿಸ್ಬೇಕು ಅನ್ನೋದೇ ಒಂದೊಂದು ಆಸೆ ಅವನು. ಅದಕ್ಕಾಗಿ ಅವನು ಹೋರಾಟ ಮಾಡ್ತಾನೆ. ಈಗ ಬರ್ತಾ ಇರೋ ಎಪಿಸೋಡ್ಗಳೆಲ್ಲ ನಮ್ಮ ತಂದೆನ ಅವನು MLA ಮಾಡಬೇಕು ಅನ್ನೋದು, ನನ್ನ ತಂದೆನ ಗೆಲ್ಲಿಸ್ಬೇಕು. ನಿಮಗೆ ಕಾನ್ಫಿಡೆಂಟ್ ಇದೆ ನಿಮ್ಮ ಮಗ ನಿಮ್ಮನ್ನ MLA ಮಾಡೇ ಮಾಡ್ತಾನೆ ಅಂತ? 100%, 100%. ಯಾಕೆಂದರೆ ನನಗೆಷ್ಟು ವರ್ಚಸ್ಸಿದೆ
ಎಲ್ಲ ಪಾತ್ರಗಳು ಮಾಡಬೇಕು ಅಂತ ಅನಿಸುತ್ತೆ. ಇವಾಗ ನನಗೆ ವಿಷ್ಣುವರ್ಧನ ಸಿನಿಮಾ ಆದಮೇಲೆ ಸುದೀಪ್ ಸರ್ ಜೊತೆ ಮಾಡಿದ್ಮೇಲೆ ಎಲ್ಲ ಪೊಲೀಸ್ ಕ್ಯಾರೆಕ್ಟರ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರನೇ ಒಂದು 55 ಸಿನಿಮಾ ಮಾಡಿಬಿಟ್ಟಿದೆ ಪೊಲೀಸ್. ಆಮೇಲೆ ಅನ್ನಿಸ್ತು ಎಲ್ಲೋ ನನ್ನನ್ನು ಬರೀ ಪೊಲೀಸೇ ಮಾಡಿಬಿಡ್ತಾರೆ, ಬೇರೆ ಪಾತ್ರಗಳು ಬೇಕು. ಎಲ್ಲ ಕಲಾವಿದನಿಗೂ ಅದು ಒಂದು ಇರುತ್ತೆ, ಈ ಥರ ಪಾತ್ರ ಮಾಡಬೇಕು, ನಾನು ಈ ಥರ ಪಾತ್ರ ಮಾಡಬೇಕು ಅಂತ. ಅದು ವೆಯ್ಟ್ ಮಾಡ್ತಾ ಇರ್ತೀವಿ, ಯಾರೋ ಬೇರೆಯವ್ರು ಮಾಡಿದಾಗ ಅಯ್ಯೋ ನಾನು ಮಾಡಬೇಕಾಗಿತ್ತು ಅನ್ಸೋದು ಉಂಟು. ಬಟ್ ನೋಡೋಣ, ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ, ಬಂದಾಗ. ವಿಲನ್ ಕ್ಯಾರೆಕ್ಟ್ರಲ್ಲಿ ಜಾಸ್ತಿ ಎಕ್ಸ್ಪೋಜರ್ಸ್ ಇರುತ್ತೆ, ನಮ್ಮ ಅಭಿನಯಕ್ಕೆ ಒಂದು ತೂಕ ಇರುತ್ತೆ ಅನ್ಸತ್ತಾ, ಅಥವಾ ಒಳ್ಳೆ ಥರ ಕ್ಯಾರೆಕ್ಟರ್ ಮಾಡಿದಾಗ ಆ ಥರ ಪೊಲೀಸ್ ಕ್ಯಾರೆಕ್ಟರ್ಗಳಲ್ಲಿ ನಿಮಗೆ ಎಕ್ಸ್ಪೋಜರ್ ಇದೆ? ಯಾವುದು ನಿಮಗೆ ತುಂಬ ಇಷ್ಟ ಆಗುತ್ತೆ ಸರ್? ಯಾಕೆಂದರೆ ನಿಮ್ಮ ಫೇಸ್ ಕಟ್ ನೋಡಿದ್ರೇ ಪಕ್ಕಾ ವಿಲನ್ ಇವರು ಅನ್ನೋಂಥ ಒಂದು ಕ್ಯಾರೆಕ್ಟರ್, ಗತ್ತಿನ ಪಾತ್ರ ಸಿಗೋದು ತುಂಬಾ ರೇರ್ ಅಂತ ಹೇಳ್ಬೋದು. ಸೊ ನಿಮ್ಮ ಪಾತ್ರ, ಈ ಹಳ್ಳಿ ಸೊಗಡಿನ ಪಾತ್ರ ಎಷ್ಟು ಇಷ್ಟ ಆಗಿದೆ ನಿಮಗೆ? ತುಂಬಾ ಇಷ್ಟ ಆಗಿದೆ, ತುಂಬಾ ಇಷ್ಟ. ಯಾಕೆಂದರೆ ಇದೆಲ್ಲ ನಮ್ಮ ತಂದೆನ, ನಮ್ಮ ತಾತದಿರನ್ನ ನೋಡಿದ್ದೆವು ನಾವು. ನಮ್ಮ ತಂದೆ ಆ ಗತ್ತು, ನಮ್ಮ ತಾತನ ಗತ್ತು ಅವ್ರನ್ನೆಲ್ಲ, ನಮ್ಮ ತಂದೆ ಚೇರ್ಮನ್ ಆಗಿದೆ, ನಮ್ಮ ತಂದೆಯವರೆಲ್ಲ ನಮ್ಮ ತಾತವರು. ಹಾಗಾಗಿ ಅವ್ರನ್ನೆಲ್ಲ ನೋಡಿರೋ ಆ ಗತ್ತು ಅವೆಲ್ಲ ನೋಡಿದ್ದೆ ನಾನು. ಆಮೇಲೆ ನನಗೂ ಆಸೆ ಈ ಥರದ್ದೇನೋ ಪಾತ್ರ ಬಂದಾಗ. ಇವತ್ತು ನನ್ನ ಇನ್ಸ್ಪಿರೇಷನೇ ನಮ್ಮ ಫಾದರ್. ನಾನು ಯಾವುದೇ ಬೇರೆ ಕಲಾವಿದನ ಇನ್ಸ್ಪಿರೇಷನ್ ಇಟ್ಕೊಂಡು ಈ ಪಾತ್ರ ಮಾಡ್ತಾರೆ. ನಮ್ಮ ತಂದೆ ಏನು ಮಾಡ್ತಾಯಿದ್ರು, ಅವ್ರು ಯಾವ ಥರ ಇರ್ತಾಯಿದ್ರು ಅದನ್ನು ಸ್ವಲ್ಪ ರೂಢಿಸ್ಕೊಂಡು, ನಮ್ಮ ತಾತ ಯಾವ ಥರ ನೋಡಿ ಅದನ್ನು ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಗಾಗಿ ತುಂಬ ಖುಷಿ ಇದೆ. ಈ ಥರ ಪಾತ್ರಗಳು ಸಿಗೋದು ತುಂಬ ರೇರು, ಕೆಲವ್ರಿಗೆ ಮಾತ್ರ ಸಿಗುತ್ತೆ, ಅದರಲ್ಲೂ ಒಂದು ಮೇಜರ್ ಕ್ಯಾರೆಕ್ಟರ್. ಇದನ್ನು ತೂಗಿಸೋದು ಭಾಳ ಕಷ್ಟನೇ. ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ನಿರ್ಮಾಪಕರು ನಮಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆಮೇಲೆ ತುಂಬ ಒಳ್ಳೆ ಸೆಟ್ಟು, ಎಲ್ಲ ಕಲಾವಿದರು ಅಷ್ಟೇ, ಎಲ್ಲರೂ ತುಂಬ ನಾವು ಪ್ರೀತಿಯಿಂದ ಈ ಎಲ್ಲ ಪಾತ್ರಗಳನ್ನು ನಾವು. ಓಕೆ, ಈ ಸೀರಿಯಲ್ನಲ್ಲಿ ಶಿವರಾಮೇಗೌಡರಿಗೆ ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ಹಂಬಲ ಎಷ್ಟಿದೆ? ತುಂಬಾ ಇದೆ. ಶಿವರಾಮೇಗೌಡ ಅವ್ನು ಮೊದಲಿಂದನೂ ಅವ್ನಿಗೆ ಅದಕ್ಕೆ ಒಳ್ಳೆಯ ಹೆಸರು ಶಿವರಾಮೇಗೌಡನಿಗೆ ಈ ನಮ್ಮ ಈ ಜಿಲ್ಲೆಯಲ್ಲಿ. ಅವನು ನಮಸ್ಕಾರ.